Hello, hi, welcome back to my YouTube channel. This is your Madhu Karyappa. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ಅಂತ. ಇವತ್ತು ವೀಕೆಂಡ್ ಆಗಿತ್ತು, ಹಾಗೆ ಸ್ವಲ್ಪ ಮನೆ ಕೆಲಸಗಳೆಲ್ಲ ಬಾಕಿ ಇತ್ತು, ಹಾಗೆ ಅದೆಲ್ಲ ಮುಗಿಸ್ಕೊಳ್ತಾ ಇದ್ದೆ. ನನಗೆ ಫ್ರೀ ಟೈಮ್ ಅಂತ ಸಿಗೋದು ಯೂಶ್ವಲಿ ನನ್ನದು ಮಗಳು ಮಲಗಿದಾಗ. ಸೊ ದಿಸ್ ಇಸ್ ದ ಟೈಮ್ ವೇರ್ ಐ ಗೆಟ್ ಟೈಮ್ ಟು ಡೂ ಆಲ್ ಮೈ ಹೌಸ್ ವರ್ಕ್. ಸೊ ಹಾಗೆ ಅವಳು ಇವತ್ತು ನಿದ್ದೆ ಮಾಡ್ತಾ ಇದ್ಲು. ಇವಾಗ ಅವಳು ಮಲಗಿ ಎದ್ದೇಳೋಷ್ಟರಲ್ಲಿ ನಾನು ಮನೆಯದು ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೆ. ಆ್ಯಂಡ್ ಇತ್ತೀಚೆಗೆ ನನಗೆ ಏನು ಐಟಮ್ಸ್ ತೊಗೊಂಡ್ರು ಅದನ್ನು ಬಾಕ್ಸಲ್ಲಿ ಹಾಕಿ ಒಂದೊಂದು ಪ್ಲೇಸಲ್ಲಿ ಇಡೋದು ತುಂಬ ಏನೋ ಒಂದು ಥೆರಪ್ಯೂಟಿಕ್ ಆಗಿ ಫೀಲ್ ಆಗ್ತಿದೆ. ಇಟ್ಸ್ ಜಸ್ಟ್ ಬಿಕಾಸ್ ವೀಕೆಂಡ್ಸಲ್ಲಿ ನಾನು ಎಲ್ಲ ಆರ್ಗನೈಸ್ ಮಾಡಿ ಇಟ್ಟಾಗ ವೀಕ್ ಡೇಸಲ್ಲಿ ನನಗೆ ಆಚೆ ಈಚೆ ಟೆನ್ಷನ್ ಹಾಕಿ ಐಟಮ್ಸ್ನ ಹುಡ್ಕೋದು ಬೇಡ. ಸೊ ಹಾಗಾಗಿ ನಾನು ವೀಕೆಂಡ್ಸಲ್ಲಿ ಎಲ್ಲ ಆರ್ಗನೈಸ್ ಮಾಡಿ ಇಟ್ಟರೆ ವೀಕ್ ಡೇಸ್ ನನಗೆ ಅಷ್ಟು ಸ್ಟ್ರೆಸ್ ಆಗಿರಲ್ಲ. ಇತ್ತೀಚೆಗೆ ನನಗೆ ಮಗು ಆಗಿ ತುಂಬ ಮೆಂಟಲಿ ಸ್ಟ್ರೆಸ್ ಜಾಸ್ತಿ. ಯಾಕೆಂದರೆ ಲೈಕ್ ಐ ವಿಲ್ ಬಿ ಹ್ಯಾವಿಂಗ್ ಮಲ್ಟಿಪಲ್ ಟಾಸ್ಕ್ ಟು ಕಂಪ್ಲೀಟ್. ಮಗು ನೋಡ್ಕೊಳ್ಳೋದಾಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಆಫೀಸ್ ವರ್ಕ್ ಆಗಿರ್ಬೋದು, ಹೀಗೆ ಮಲ್ಟಿಪಲ್ ಟಾಸ್ಕ್ ಇರೋ ಕಾರಣ ಐ ಮೇಕ್ ಶ್ಯೂರ್ ಎವ್ರಿಥಿಂಗ್ ಇಸ್ ಸಾರ್ಟೆಡ್ ಬೈ ವೀಕೆಂಡ್. ಹೀಗೆ ಸಾರ್ಟ್ ಮಾಡಿ ಇಡೋದ್ರಿಂದ ನಂದು ವೀಕ್ ಡೇಸ್ ವಿಲ್ ಬಿ ಈಸಿಯರ್ ಆ್ಯಂಡ್ ಕಾಮ್ ಆಗಿ ಐ ಕ್ಯಾನ್ ಹ್ಯಾಂಡಲ್ ಮೈ ವೀಕ್ ಡೇಸ್. ಕರೆಂಟ್ ಮಗು ಆದಮೇಲೆ ಲೈಫ್ ಹೇಗಿದೆ ಅಂತ ಕೇಳಿದ್ರೆ, ಟು ಬಿ ಫ್ರ್ಯಾಂಕ್ ಇಟ್ಸ್ ವೆರಿ ಹೆಕ್ಟಿಕ್. ಯಾಕಂತ ಹೇಳಿದರೆ ಮಗು ನೋಡ್ಕೊಳ್ಳೋ ಕೆಲಸದಿಂದ ಹಿಡ್ದು ಏನೋ ಮನೆ ಕೆಲಸದಿಂದ ಹಿಡ್ದು ಐ ಆಮ್ ಆಲ್ಸೋ ವರ್ಕಿಂಗ್. ಸೊ ಐ ಹ್ಯಾವ್ ಟು ಗಿವ್ 100% ಇನ್ ಮೈ ವರ್ಕ್ ಲೈಫ್. ಸೊ ಹಾಗಾಗಿ ಎಲ್ಲದನ್ನೂ ಮ್ಯಾನೇಜ್ ಮಾಡೋದು ಇಟ್ಸ್ ಡಿಫಿಕಲ್ಟ್. ಆ್ಯಂಡ್ ಇನಿಷಿಯಲಿ ತುಂಬ ಕಷ್ಟ ಆಯಿತು, ಬಟ್ ನೌ ಐ ಆಮ್ ಗೆಟಿಂಗ್ ಯೂಸ್ ಟು ಇಟ್. ಎಲ್ಲನೂ ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಸೊ ವಿ ಹ್ಯಾವ್ ಟು ಕೀಪ್ ಗೋಯಿಂಗ್. ಈಗ ಐ ಆಮ್ ಗೆಟಿಂಗ್ ಯೂಸ್ ಟು ಆಲ್ ದ ಥಿಂಗ್ಸ್ ಹ್ಯಾಪನಿಂಗ್. ಅದನ್ನ ಕಟ್ಸಕ್ಕೆ ಹೋಗುತ್ತಿಲ್ಲ, ಕಾಣೋದಿಲ್ಲ. ಹೆಕ್ಟಿಕ್ ಪಾರ್ಟ್ ಎಲ್ಲ ಒಂದು ಕಡೆ ಆದರೆ ಖುಷಿ ಸಹ ಇದೆ. ಮಗು ಆದಮೇಲೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅದು ಬೇರೆಯೇ ಖುಷಿ, ಬೇರೆಯೇ ಫೀಲಿಂಗ್. ಸೊ ನನಗೆ ನನ್ನ ಮಗಳು ಸಹ ಹಾಗೆ ಆ ಒಂದು ಹ್ಯಾಪಿನೆಸ್ ತಂದಿದ್ದಾಳೆ ಲೈಫಲ್ಲಿ. ಅವಳ ಜೊತೆ ಆಟ ಆಡೋದಾಗಿರ್ಬೋದು, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಇಟ್ಸ್ ವೆರಿ ಪ್ರಿಷಿಯಸ್. ಆ್ಯಂಡ್ ಅವಳು ಒಂದೊಂದು ಮೈಲ್ ಸ್ಟೋನ್ ಅಚೀವ್ ಮಾಡುವಾಗ ಅದನ್ನು ನೋಡುವಾಗಲೇ ಒಂದು ಖುಷಿ. ಪಾಪು ಬಂದೆ, ಪಿಕಾಚು ಧ್ವನಿ 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 ಟಿಕ್. ಲೈಫ್ ಅಂದರೆ ಹೀಗೆ ಅಲ್ವಾ, ಖುಷಿ ಜೊತೆಗೆ ಕಷ್ಟಗಳು ಬಂದೇ ಬರುತ್ತೆ. ಆ್ಯಂಡ್ ಇಫ್ ವಿ ಫೋಕಸ್ ಮೋರ್ ಆನ್ ಹ್ಯಾಪಿನೆಸ್, ಕಷ್ಟಗಳೆಲ್ಲ ದೊಡ್ಡ ವಿಷಯನೇ ಅಲ್ಲ. ಸೊ ನನಗೆ ಸಹ ಈಗ ಅದೇ ಸಿಚುವೇಶನ್. ಎಷ್ಟೇ ಕಷ್ಟ ಇದ್ದರೂ, ಎಷ್ಟೇ ಚಾಲೆಂಜಸ್ ಇದ್ದರೂ, ನನ್ನ ಮಗಳು ಅಂತ ಬಂದಾಗ, ಅವಳದೊಂದು ಸ್ಮೈಲ್ ಅಂತ ಬಂದಾಗ, ಅವಳದೊಂದು ಹ್ಯಾಪಿನೆಸ್ ಅಂತ ಬಂದಾಗ, ಈ
ರಿಸ್ಕ್ ಅಥವಾ ಈ ಚಾಲೆಂಜಸ್ ತಗೊಳ್ಳೋದು ಈಸ್ ವರ್ತ್ ಅಂತ ಫೀಲ್ ಆಗುತ್ತೆ. ಸೊ ದಟ್ಸ್ ಹೌ ಯುನೋ ಮಕ್ಕಳು ಲೈಫಲ್ಲಿ ಒಂದು ಖುಷಿನ ಆ್ಯಡ್ ಆನ್ ಮಾಡ್ತಾರೆ. ವೆಲ್, ದಿಸ್ ಈಸ್ ಹೌ ಮೈ ಲೈಫ್ ಕರೆಂಟ್ಲಿ ಗೋಯಿಂಗ್ ಆನ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಆ್ಯಂಡ್ ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ಬ್ಲಾಗ್. ಟಾಟಾ, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್. After